ಒಂದೊಂದು ಫ್ಯಾಮಿಲಿಗೆ ಗೊತ್ತಾಯಿತು ಒಂದು ವಿಮಾನ ಅಪಘಾತ ಆಗಿಬಿಟ್ಟಿದೆ ಅಂತೇಳಿ ಗೊತ್ತಾಗುತ್ತೆ. ಫ್ಯಾಮಿಲಿಯವರು ರಶ್ ಆಗ್ತಾರೆ. ಆಬ್ವಿಯಸ್ಲಿ ಫಸ್ಟ್ ರಶ್ ಆಗೋದೇ ಘಟನಾ ಸ್ಥಳಕ್ಕೆ ಅವ್ರು ರಶ್ ಆಗ್ತಾರೆ. ಅಲ್ಲಿಂದ ಆಚೆಗೆ ಯಾರ ಬಾಡಿನೂ ಗೊತ್ತಾಗಲ್ಲ. ಸ್ಟೇಜಸ್ ಹೇಗೆ ಫೊರೆನ್ಸಿಕ್ವರೆಗೂ ಒಂದು ಬಾಡಿ ರೀಚ್ ಆಗೋದಿದೆಯಲ್ಲ, ನಿಮ್ಮ ಪೂರ್ತಿ ಎಂಟೈರ್ ಬಾಡಿನೇ ನಿಮ್ಮ ಲ್ಯಾಬ್ವರೆಗೂ ಬರುತ್ತಾ, ಅಥವಾ ಆ ಘಟನಾ ಸ್ಥಳದಲ್ಲಿ ಎಲ್ಲಿ ಒಂದು ಶವಾಗಾರದಲ್ಲಿ ಇಟ್ಟಿರ್ತಾರೋ ಅಲ್ಲಿ ಹೋಗಿ ಒಂದು ಸ್ಯಾಂಪಲ್ ಮಾತ್ರ ಕಲೆಕ್ಟ್ ಮಾಡ್ಕೊಂಡು ಬಂದು ನಿಮ್ಮ ಪ್ರೊಸೀಜರ್ ನೀವು ಶುರು ಮಾಡ್ತೀರಾ ಅಂತ? ಸರ್, ಇಲ್ಲಿ ಬಂದ್ಬಿಟ್ಟು ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವಿ ನಾವು. ಓಕೆ, ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವಿ, ಯಾರ್ದು ಯಾವ ಟೈಮಿಗೆ ಕಲೆಕ್ಟ್ ಮಾಡಿದ್ದೀವಿ ಎಕ್ಸಾಕ್ಟ್ ವಿತ್ ಸೆಕೆಂಡ್ ಡೇಟ್ ಎಲ್ಲನೂ ಮೆನ್ಷನ್ ಆಗಿರುತ್ತೆ. ಓಕೆ, ಅದಾದ್ಮೇಲೆ ಆಫೀಸಿಗೆ ಬಂದಾದ್ಮೇಲೆ ಯಾವ ಟೈಮಿಗೆ ಬಂತು, ಯಾವ ಟೈಮಿಗೆ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ವಿ, ಇದನ್ನ ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ನ ಮೆನ್ಷನ್ ಮಾಡಬೇಕಾಗುತ್ತೆ. ದಿಸ್ ಈಸ್ ಕಾಲ್ಡ್ ಎಸ್ ಚೈನ್ ಆಫ್ ಕಸ್ಟಡಿ ಅಂತ. ಇದನ್ನ ನಾವು ಎಲ್ಲ ಕೇಸ್ಗಳು ಮಾಡಬೇಕು. ನಿಮಗೆ ಬೈ ಎನಿ ಚಾನ್ಸ್ ನಿಮಗೆ ಸಂಬಂಧಿಕರ ಕಡೆಯಿಂದ ಇನ್ನೂ ಆಗಿಲ್ವಾ ಬೇಗ ಹೇಳಿ ಅಂದ್ರೆ ಅವ್ರು ಎಮೋಷನಲಿ ತುಂಬಾ ಎಮೋಷನಲ್ ಆಗಿರ್ತಾರೆ ಮೇಡಮ್. ಅವರು ತಂದು ಹೇಳಿ ನನ್ನ ಮಗನ್ ಬೇಕು ಕೊಟ್ಟುಬಿಡಿ ಪಾರ್ಟಿ ಸಂಸ್ಕಾರ ಏನೋ ಒಂದಿರುತ್ತೆ ಮೇಡಮ್, ಚೀರಾಟ, ಅವ್ರ ಆತಂಕ, ದುಗುಡ, ದುಃಖ ಏನೋ ಇರುತ್ತೆ. ಆ ಪ್ರೆಷರ್ ಇರುತ್ತಾ ನಿಮಗೆ ಲ್ಯಾಬ್ ಅವ್ರಿಗೆ ಅಂತ? ಪ್ರೆಷರ್ ಇರುತ್ತೆ, ಬಟ್ ಯಾರು ಸೈಂಟಿಫಿಕ್ ಆಫೀಸರ್ ವರ್ಕ್ ಮಾಡ್ತಿರ್ತಾರೆ ಅದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಇದೇನು ನಡೀತಿದ್ರು ಅಡ್ಮಿನಿಸ್ಟ್ರೇಟಿವ್ ಆ ಡಿಪಾರ್ಟ್ಮೆಂಟಲ್ಲಿ ನಡೀತಿರುತ್ತೆ. ಸೊ ಅದನ್ನ ಅವ್ರು ಹ್ಯಾಂಡಲ್ ಮಾಡ್ಕೊತಾರೆ. ಪ್ರೆಷರ್ ಇದ್ದೇ ಇರುತ್ತೆ. ಯಾವುದೇ ಕೆಲಸ ಆಗಲಿ ಒಳಗಡೆ ನಾವು ಮಾಡ್ತಿರೋ ನಮಗೂ ಪ್ರೆಷರ್ ಇರುತ್ತೆ, ಸಿಗುತ್ತೋ DNA ಇಲ್ವೋ ಅನ್ನೋದು. ಹೊರಗಡೆ ಇವ್ರು ಹ್ಯಾಂಡಲ್ ಮಾಡೋರಿಗೆ ಇವ್ರಿಗೂ ಒಂಥರ ಪ್ರೆಷರ್ ಇರುತ್ತೆ. ಸೊ ನಮ್ಮಿಂದ ಎಷ್ಟು ಬೇಗ ಸಾಧ್ಯ ಆಗುತ್ತೆ ನಾವು ಅದನ್ನ ಕಂಪ್ಲೀಟ್ ಮಾಡಿ ಅವಾಗಿದ್ದು ಅವಾಗ ರಿಪೋರ್ಟ್ ಮಾಡ್ತೀವಿ. ಒಂದು ಜೀವಿ, ಒಂದು ಗಂಡು ಮಗನೋ ಹೆಣ್ಣು ಮಗನೋ, ಇದರಲ್ಲಿ ಇಂಥವ್ರಿಗೆ ಇಂಥ ತಂದೆ ತಾಯಿಗೆ ಸೇರಿದ್ದು, ಇಂಥ ಕುಟುಂಬಸ್ಥರಿಗೆ ಸೇರಿದ್ದು ಅಂತ ಹೇಳಬೇಕಾದಾಗ ತಾಯಿ ಕಡೆಯಿಂದ ಆಗುವಂತಹ ಪರೀಕ್ಷೆಗಳೇನು, ಅದನ್ನ ಐಡೆಂಟಿಫೈ ಮಾಡಲಿಕ್ಕೆ ತಂದೆ ಕಡೆಯಿಂದ ಆಗಬಹುದಾದ ಪರೀಕ್ಷೆಗಳೇನು? ಇವಾಗ ಮೈಟೊಕಾಂಡ್ರಿಯಲ್ DNA ಸಿಕ್ಕಿದ್ರೆ ಇದು ನಾರ್ಮಲ್ ಆಗಿ ಹೇಗೆ ಬರುತ್ತೆ ಅಂದ್ರೆ ಮ್ಯಾಟರ್ನಿಟಿ ಸೈಡ್ ಇಂದಾನೆ ಇದು ಇನ್ಹೆರಿಟ್ ಆಗೋದು. ಸೊ ಅವಾಗ ನಾವು ಬೆಟರ್ ತಗೊಳ್ಳೋದು ಅಮ್ಮನ ಸೈಡ್ ಫ್ಯಾಮಿಲಿ, ಅವ್ರ ಅಮ್ಮ ಅಥವಾ ತಂಗಿ, ಅವ್ರ ತಮ್ಮಂದು ತಗೊಂಬೋದಿದೆ, ಬಟ್ ಬೆಟರ್ ಮ್ಯಾಟರ್ನಲ್ ಸೈಡಿಂದ ತಗೊಳ್ಳೋದು. ಇವಾಗ ಏನಾದರೂ ಬೇರೆ ಅವ್ರು ಹೇಳಿದ್ರು ಟಿಬಿಯಾ, ಸ್ಟೆನಮ್ ಈ ಥರ ಸಿಕ್ಕಿದ್ರೆ ಅಂದರೆ ಯಾರ್ದು ಆಗುತ್ತೆ. ಅಪ್ಪ ಅಮ್ಮ ಯಾರ್ದಾದ್ರೂ ಬ್ಲಡ್ ಸ್ಯಾಂಪಲ್ ತಗೊಂಡ್ರೆ ಆಬ್ವಿಯಸ್ಲಿ ಈ ಥರ ಸಿಚುವೇಶನಲ್ಲಿ ಅವರು ಕೋಪರೇಟ್ ಮಾಡ್ತಾರೆ, ಅವ್ರು ಕೊಡ್ತಾರೆ ಸ್ಯಾಂಪಲ್ಸ್ನ, ಅದನ್ನು ಕಲೆಕ್ಟ್ ಮಾಡಿ ಅವ್ರ ಕಡೆಯಿಂದ ನಾವು ಕನ್ಸೆಂಟ್ ಫಾರ್ಮು. ಬ್ಲಡ್ ಇಂದ ಏನು ಮಾಡ್ತೀರಿ, ಹೇಗೆ ಟೆಸ್ಟ್ ಮಾಡ್ತೀರಿ ನೀವು? ಬ್ಲಡ್ ಒಂದೇ ಸಾಕಾಗುತ್ತಾ? ಬ್ಲಡ್, ಕೂದಲು, ಮೂಳೆ? ಇಲ್ಲ, ಬ್ಲಡ್ ಸಾಕು. ಬ್ಲಡ್ ಈಸ್ ದ ಫಸ್ಟ್ ಪ್ರೈಮರಿ ಎವಿಡೆನ್ಸ್ ಆಗಿರುತ್ತೆ. ಸೊ ಬ್ಲಡ್ ಸಿಕ್ತು ಅಂದ್ರೆ ಅಲ್ಲೇ ಡೈರೆಕ್ಟ್ ಆಗಿ ಅದೇ ಹೇಳಿದ್ವಲ್ಲ, ಸಂಬಂಧಿಕರದ್ದು ಕೇಳ್ತಾ ಇದ್ದೀನಿ. ಈಗ ಸತ್ತೋಗಿರೋದ್ರಲ್ಲಿ ಸುಟ್ಟಾಗ ನಿಮಗೆ ಬ್ಲಡ್ ಸಿಗಲ್ಲ. DNA ಅಲ್ಲಿ ಒಂದೇ ಒಂದು ಬೇಸ್ ಪೇರ್ ಅಂತ ಇರುತ್ತೆ, ಒಂದು ನಮಗೆ ಮ್ಯಾಚ್ ಆಗಬೇಕಾಗಿರುತ್ತೆ. ಸೊ ಇವಾಗ ನಾವು ನಾರ್ಮಲ್ ಆಗಿ ಬ್ಲಡ್ ತಗೊಂಡ್ರು ಅದ್ರಲ್ಲಿ ನಮಗೆ DNA ಅನ್ನೋದು ಸಿಗುತ್ತೆ, ಬೇಸ್ ಪೇರ್ ಸಿಗುತ್ತೆ. ಈ ಕಡೆಯಿಂದ ಏನು ಬೇಸ್ ಪೇರ್ ಸಿಕ್ಕಿರುತ್ತೆ ಅದನ್ನ ಕಂಪೇರ್ ಮಾಡಿ ರಿಪೋರ್ಟ್ ಬರುತ್ತೆ. ಈ ಡೆಡ್ ಬಾಡಿಲಿ ಬ್ಲಡ್ ಇಲ್ಲ. ನೆಕ್ಸ್ಟ್ ಸ್ಟೇಜ್ ಏನು ನಿಮ್ಮದು? ಟಿಬಿಯಾ, ಅದೇ ಸ್ಟರ್ನಮ್, ಟಿಬಿಯಾ, ಸ್ಕಲ್ ಇರುತ್ತೆ, ಟೂತ್ ಇರುತ್ತೆ, ಪಲ್ಪ್ ಏನು ತೆಗಿತೀವಿ ಅದರಿಂದ DNA ತೆಗಿಯಕ್ಕೆ ಟ್ರೈ ಮಾಡ್ತೀವಿ. ಸೊ ದಟ್ ಈಸ್